ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನಿಕಾ ಲಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನಿವತ್ತು ಸಿಂಪಲ್ಲಾಗಿ ಬಟಾಣಿ ಹಾಗೆ ಬ್ರೊಕೊಲಿನ ಬಳಸ್ಕೊಂಡು ಹೇಗೆ ಕರಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ಒಂದು ಪಾತ್ರೆನ ತೊಗೊಂಡು ಪಾತ್ರೆನ ಕಾಯೋದಕ್ಕಿಟ್ಟು ಆಯಿಲ್ನ ಹಾಕ್ಕೊಳ್ಳೋಣ. ಬ್ರೊಕೊಲಿನ ಫ್ರೈ ಮಾಡೋಕ್ಕೆ ಫಸ್ಟು ಆಯಿಲ್ ಜಾಸ್ತಿನೇ ಬೇಕಾಗುತ್ತೆ, ಯಾಕಂದರೆ ಎಷ್ಟೇ ಆಯಿಲ್ ಇದ್ರೂ ಅದು ಹೀರ್ಕೊಬಿಡುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಹಾಗೆ ನೋಡಿ, ಆಯಿಲ್ಗೆ ಡೈರೆಕ್ಟಾಗಿ ಬ್ರೊಕೊಲಿನ ಹಾಕಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೀಟಾಗಿ ಸ್ವಲ್ಪನೂ ಕೂಡ ಅದು ಏನಂತಾರೆ ಆಯಿಲಲ್ಲಿ ಫ್ರೈ ಆಗಿಬಿಡಬೇಕು, ಸ್ವಲ್ಪನೂ ಡ್ರೈ ಇರಬಾರ್ದು. ಕಂಪ್ಲೀಟಾಗಿ ಒಂದು 5 ನಿಮಿಷ ಆದರೂ ಈ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ. ಅಲ್ಲೇ ಅದು ಆಲ್ಮೋಸ್ಟ್ ಫ್ರೈ ಆಗಿ ಸಾಫ್ಟ್ ಆಗಬೇಕಾಗತ್ತೆ. ಅದಕ್ಕೋಸ್ಕರ ಇದಾದಮೇಲೆ ನೆಕ್ಸ್ಟ್ ಅದನ್ನು ಒಂದು ಪ್ಲೇಟ್ಗೆ ತೊಗೊಂಡು ಉಳಿದಿರುವಂಥ ಎಣ್ಣೆಗೆ ಬೇಕು ಅಂದರೆ ಎಣ್ಣೆನ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಆಮೇಲೆ ಮತ್ತೆ ಬ್ರೊಕೊಲಿ ಹಾಕಿದಾಗ ಎಣ್ಣೆ ಬಿಡುತ್ತೆ. ಇರೋಂಥ ಎಣ್ಣೆಗೆ ನಾನಂತೂ ಈ ರೀತಿ ಸಾಸಿವೆ, ಜೀರಿಗೆ ಹಾಗೆ ಕರಿಬೇವು ಸೊಪ್ಪನ್ನ ಹಾಕಿ ಅದರ ಜೊತೆಗೆ ಒಂದು ಒಣಮೆಣ್ಸಿನ್ಕಾಯಿನೂ ಹಾಕಿ ಕಟ್ ಮಾಡಿರುವಂಥ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿಲಿರುವಂಥ ಎಲ್ಲ ಹಸಿ ವಾಸನೆ ಕೂಡ ನೀಟಾಗಿ ಹೋಗಬೇಕು, ಸ್ವಲ್ಪನೂ ಕೂಡ ಅದು ಇರಬಾರ್ದು. ಹಾಗೆ ಗೋಲ್ಡನ್ ಕಲರ್ ಬರೋವರೆಗೂ ಈ ಥರ ಡೀಪಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಈ ರೀತಿ ಎಲ್ಲ ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಹೈ ಫ್ಲೇಮಲ್ಲಿ ಇಡಬೇಡಿ, ಲೋ ಫ್ಲೇಮಲ್ಲೇ ಇಡಿ. ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಎಷ್ಟು ಕ್ವಾಂಟಿಟಿ ಇದೆಯೋ ಅಷ್ಟು ಕ್ವಾಂಟಿಟಿಯಲ್ಲಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳೋಣ. ನನಗೊಂದು ಸ್ಪೂನ್ ಆದರೆ ಸಾಕು, ಜಾಸ್ತಿ ಏನೂ ಬೇಡ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ನೀಟಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕು. ಇದಾದಮೇಲೆ 2 ಟೊಮೆಟೊ ಪ್ಯೂರಿನ ನಾನು ಈ ಥರ ಹಾಕೋತಾ ಇದ್ದೀನಿ. ಟೊಮೆಟೊ ಪ್ಯೂರಿ ನಿಮ್ಮ ಇಷ್ಟ, ಜಾಸ್ತಿ ಗ್ರೇವಿ ಬೇಕು ಅಂದರೆ ಒಂದು 4 ಹಾಕ್ಕೊಳ್ಳಿ. ನನಗೆ 2 ಸಾಕಾಗಿತ್ತು, ಹಾಗಾಗಿ ನಾನು 2 ಟೊಮೆಟೊನ ಈ ರೀತಿ ಪ್ಯೂರಿ ಮಾಡಿ ಹಾಕೋತಾ ಇದ್ದೀನಿ. ಪ್ಯೂರಿ ಅಂದರೆ ಏನಲ್ಲ, ಜಸ್ಟ್ ರುಬ್ಬಿ ಹಾಕೋದಷ್ಟೇ. ಈಗ ಅದು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡಿದ್ದಾದಮೇಲೆ ಸ್ವಲ್ಪ ನೀರನ್ನು ಸೇರಿಸಿ ಈ ರೀತಿ ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ. ಅದು ಸಣ್ಣದಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಅಚ್ಚ ಪುಡಿ, ಒಂದು 2ರಿಂದ 3 ಸ್ಪೂನ್ ಅಚ್ಚ ಪುಡಿ ಹಾಗೆ 1 ಸ್ಪೂನಷ್ಟು ಅರಿಶಿನ ಪುಡಿನೂ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಟೊಮೆಟೊ ಪ್ಯೂರಿ ಜೊತೆ ಬ್ಲೆಂಡ್ ಆಗಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈಗಲೇ ಸೇರಿಸ್ಕೊಂಡು ತಿರುಗಿಸ್ಕೊಳ್ತಾ ಇದ್ದೀನಿ. ಆ ಟೊಮೆಟೊ ಪ್ಯೂರಿ ಜೊತೆ ಆ ಮಸಾಲನೂ ಕೂಡ ಸೇರಿ ಚೆನ್ನಾಗಿ ಫ್ರೈ ಆಗಬೇಕು. ಪೌಡ್ರಲ್ಲಿರುವಂಥ ಹಸಿ ವಾಸನೆ ಕೂಡ ನೀಟಾಗಿ ಹೋಗಬೇಕು. ಈಗ ನಾನು ಇದಕ್ಕೆ ಹಸಿ ಬಟಾಣಿನ ಸೇರಿಸ್ಕೊತಾ ಇದ್ದೀನಿ. ಹಸಿ ಬಟಾಣಿ ಒಳ್ಳೆ ರುಚಿ ಕೊಡುತ್ತೆ, ಅದ್ಭುತವಾಗಿ ಇರುತ್ತೆ. ಹಾಗಾಗಿ ನೋಡಿ, ಈಗ ಅದನ್ನು ಕೂಡ 1 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಬೇಯಿಸಿರೋದಲ್ಲ, ಹಸಿ ಬಟಾಣಿನೇ ಡೈರೆಕ್ಟಾಗಿ ಈ ರೀತಿ ಹಾಕ್ಕೊಳ್ತಾ ಇರೋದು. ಈಗ ಒಂದು 5 ನಿಮಿಷ ಲಿಡ್ನ ಕ್ಲೋಸ್ ಮಾಡೋಣ. ನೋಡಿ, ಈಗ ಲಿಡ್ಡನ್ನು ಓಪನ್ ಮಾಡಿ ನೋಡಿದರೆ ಈ ರೀತಿ ಇದೆ. ಫುಲ್ಲು ಬಬಲ್ಸ್ ಬರ್ತಾ ಇದೆ, ಚೆನ್ನಾಗಿ ಕುದೀತಾ ಇದೆ. ಈ ಥರ ಬಬಲ್ಸ್ ಬರ್ತಾ ಇದೆ ಅಂದರೆ ಇನ್ನೂ ಬೆಂದಿಲ್ಲ, ಕರೆಕ್ಟಾಗಿ ಆಗಿಲ್ಲ ಅಂತ. ಸೊ ಒಂದು ಸರಿ ಕೈ ಆಡಿಸ್ಬಿಡೋಣ. ಯಾವುದೇ ರೀತಿ ತಳ ಹಿಡಿಯೋದು ಬೇಡ ಅಲ್ವಾ. ಈ ಟೈಮಲ್ಲೇ ಅರ್ಧಂಬರ್ಧ ಆಗಿದೆ ಅಂತ ಗೊತ್ತಾಗಿದೆ. ಹಾಗಾಗಿ ನಾನೀಗ ಇದಕ್ಕೆ ಫ್ರೈ ಮಾಡ್ಕೊಂಡಿರುವಂಥ ಬ್ರೊಕೊಲಿನೂ ಕೂಡ ಆ್ಯಡ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಕೊಟ್ಟು ಲೋ ಫ್ಲೇಮಲ್ಲೇ ನಾವು ಇದನ್ನು ತಿರುಗಿಸ್ಕೋಬೇಕು. ಹೈ ಫ್ಲೇಮಲ್ಲಿ, ಮೀಡಿಯಮ್ ಫ್ಲೇಮಲ್ಲಿ ಇಡೋದು ಬೇಡ. ಬೇಕು ಕ್ವಾಂಟಿಟಿ ತುಂಬ ಗಟ್ಟಿ ಆಯಿತು ಅನಿಸಿದ್ರೆ ಈ ರೀತಿ ನೀರನ್ನ ಸೇರಿಸ್ಕೋಬೋದು. ಬ್ರೊಕೊಲಿ ಹಾಗೆ ಬಟಾಣಿ ಕಾಳು ಕೂಡ ಬೇಯೋದಕ್ಕೆ 1 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡು ಮತ್ತೆ ನಾನು ಲಿಡ್ಡನ್ನು ಕ್ಲೋಸ್ ಮಾಡ್ಕೋತಾ ಇದ್ದೀನಿ. ಒಂದು 5 ನಿಮಿಷ ಆದರೂ ಮತ್ತೆ ಇದು ಬೇಯಬೇಕು, ಜಾಸ್ತಿ ಏನು ಸಮಯ ಬೇಡ. ಈಗ ಮತ್ತೆ ನೋಡೋಣ, ಲಿಡ್ನ ಓಪನ್ ಮಾಡಿ ನೋಡಿದ್ರೆ ಫುಲ್ಲು ನೀಟಾಗಿ ಪರ್ಫೆಕ್ಟಾಗಿ ಬ್ರೊಕೊಲಿ ಹಾಗೆ ಕಾಳು ಎರಡೂ ಬೆಂದಿದೆ. ಹಾಗೆ ಗ್ರೇವಿ ನಮಗೆ ಬೇಕಾದಾಗೆ ಒಂದು ನಾರ್ಮಲ್ ಥಿಕ್ನೆಸ್ಸಲ್ಲಿ ಇದೆ. ಇದನ್ನು ಚಪಾತಿ ಜೊತೆ, ಮುದ್ದೆ ಜೊತೆ ಈ ಥರ ಎಲ್ಲ ತಿನ್ಬೋದು. ರೈಸ್ಗೂ ಕೂಡ ಚೆನ್ನಾಗಿರುತ್ತೆ. ರೆಡಿಯಾಗಿದೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗೀತು. ಬನ್ನಿ ಸರ್ವ್ ಮಾಡ್ಕೊಳ್ಳೋಣ. ಒಂದು ಪ್ಲೇಟ್ನ ತೊಗೊಂಡು ಇದಕ್ಕೆ ನಾನೀಗ ಚಪಾತಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಮುದ್ದೆ, ರೈಸು, ರೊಟ್ಟಿ, ಅಕ್ಕಿ ರೊಟ್ಟಿ ಜೊತೆನೂ ಕೂಡ ಸೂಪರ್ ಕಾಂಬಿನೇಷನ್ ಇದು. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಡೆಲಿಷಿಯಸ್ ಆಗೂ ಕಾಣಿಸ್ತಾ ಇರುತ್ತೆ. ಬ್ರೊಕೊಲಿ ಐರನ್ ರಿಚ್ ಕಂಟೆಂಟ್ ಇರುವಂಥ ಒಂದು ವೆಜಿಟೇಬಲ್ಲು. ನೋಡಿದ್ರಲ್ಲ, ಸಿಂಪಲ್ಲಾಗಿ ನಮ್ಮ ಮನೇಲಿ ಬ್ರೊಕೊಲಿ ಕರಿ ರೆಡಿ ಆಯಿತು. ಈಗ ಇದನ್ನು ಯಜಮಾನರಿಗೆ ಸರ್ವ್ ಮಾಡೋಣ. ಚೆನ್ನಾಗಿದೆ ನಿಜವಾಗ್ಲೂ
ಚೆನ್ನಾಗಿ ಬ್ರೊಕೊಲಿ ಚೆನ್ನಾಗಿ ಬೆಂದಿದೆಯಾ? ಬಂದಿದೆ. ಓಕೆ. ಥ್ಯಾಂಕ್ ಯು. ಕೇಳಿದ್ರಲ್ವ ಯಜಮಾನ್ರು ಏನು ಹೇಳಿದ್ರು ಅಂತ. ಸೊ ಇಷ್ಟೇ ಸಿಂಪಲ್ಲಾಗಿ ಇದೆ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ವ್ಲಾಗ್ಸ್ನ ನೋಡ್ತಾ ಇರಿ. ಬಾಯ್, ಟೇಕ್ ಕೇರ್.